ನಾವು ಹೊಸಪೇಟೆಯಲ್ಲಿ ನಾವು ಹೊಸಪೇಟೆಯಲ್ಲಿ ಇರ್ತೀವಿ. ಇಲ್ಲಿ ಒಂದು ವಿದ್ಯಾರಣ್ಯ ಪಿರಮಿಡ್ ಧ್ಯಾನ ಕೇಂದ್ರ ಅನ್ನೋದನ್ನ ವಾಲಂಟಿಯರ್ ಆಗಿ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಧ್ಯಾನಕ್ಕೆ ಬಂದು 16 ವರ್ಷ ಆಗಿದೆ. ನನ್ನ ಒಂದು ಅನುಭವಗಳಲ್ಲಿ ಈ ದೇವರುಗಳ ಬಗ್ಗೆ ನಾನೊಂದು ರಿಸರ್ಚ್ ಅಂತಲ್ಲ, ನನಗೆ ತಿಳಿದಿರುವಂತ ಜ್ಞಾನನ ನಿಮ್ಮೆಲ್ಲರ ಜೊತೆ ಹಂಚ್ಕೋಬೇಕು ಅಂತ ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ. ಮೊದ್ಲಿಗೆ ಇದು ನನ್ನಲ್ಲಿ ಹೆಂಗೆ ಸ್ಟಾರ್ಟ್ ಆಯ್ತು ಅಂದ್ರೆ, ಎಲ್ಲರೂ ದೇವ್ರು ನಮ್ಮಲ್ಲೇ ಇದ್ದಾನೆ ಅಂತ ಹೇಳ್ತಾ ಇದ್ರು. ನಮ್ಮಲ್ಲೇ ದೇವ್ರಿದ್ದಾನೆ ಅಂತ ತುಂಬಾ ಜನ ಹೇಳಿದ್ ಮಾತು. ಸಣ್ಣೋಳಿದ್ದಾಗಿಂದ ದೇವ್ರು ಎಲ್ಲಿದ್ದಾನೆ ಅಂತ ಹುಡುಕ್ತಾ ಇದ್ದೆ. ಇವನ್ ದೇವಸ್ಥಾನಗಳಲ್ಲಿ ಹೋದ್ರುನುವೆ ದೇವಸ್ಥಾನದಲ್ಲಿ ಏನಾದ್ರು ವಿಗ್ರಹದಿಂದ ದೇವ್ರಿದ್ದಾನೆ ಅಂತ ಅನ್ಕೊಂತಾ ಇದ್ದೆ. ಆದ್ರೆ ಧ್ಯಾನಕ್ಕೆ ಬಂದ್ಮೇಲೆ ಪತ್ರಿಜಿ ಅವರು ಒಂದ್ ಮಾತು ಹೇಳಿದ್ರು, ನಾವೇ ದೇವ್ರು ಅಂತ. ಸೊ ನಾವೇ ದೇವ್ರು ಅಂದಾಗ ನನ್ನಲ್ಲಿ ಪ್ರಶ್ನೆ ಸ್ಟಾರ್ಟ್ ಆಯ್ತು, ನಾವೇ ದೇವ್ರು ಅಂದ್ರೆ ದೇವು ಹೇಗೆ ಆಗುತ್ತೆ ಅಂತ. ಸೊ ಅಂತ ಒಂದು ಸಂದರ್ಭದಲ್ಲಿ ಇದು ಪ್ರಶ್ನೆ ನನ್ನ ಒಳಗಡೆನೆ ಉಟ್ಕೊಂಡಿತ್ತು. ಉತ್ತರನ ನನ್ನಲ್ಲೇ ನಾನು ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡ್ದೆ. ಅವಾಗ ಒಂದೊಂದಾಗಿ ದೇವ್ರುಗಳು ಬರ್ತಾ ಇದ್ವಿ. ಮೊದ್ಲಿಗೆ ಈಗ ನಾವು ಪ್ರತಿಯೊಬ್ಬರನ್ನ ನಾವು ದೇವ್ರು ಅಂತಾನೆ ಕನ್ಸಿಡರ್ ಮಾಡ್ತೀವಿ. ನಮ್ಗೊಬ್ರು ಸಹಾಯ ಮಾಡಿದ್ರೆ ಅವರಲ್ಲಿ ದೇವ್ರಿದ್ದಾರೆ, ಈ ತರ ತಿಳ್ಕೊಳ್ತಾ ಇರ್ತೀವಿ. ಮತ್ತೆ ಗಂಗಾ ಮಾತೆ, ನೀರನ್ನು ನಾವು ದೇವ್ರು ಅಂತ ಕನ್ಸಿಡರ್ ಮಾಡ್ತೀವಿ. ನಮ್ಮಲ್ಲಿ ನೀರು ಇದೆ ನಮ್ಮ ದೇಹದಲ್ಲಿ. ಮತ್ತೆ ವಾಯುಪುತ್ರ ಆಂಜನೇಯ ಸ್ವಾಮಿ, ಇದು ನಾವು ತಗೊಳ್ಳುವಂತ ಗಾಳಿ. ಆ ಗಾಳಿ ಅಂದ್ರೆ ಅದನ್ನು ದೇವ್ರು ಇದ್ದಾರೆ, ಆಂಜನೇಯ ಸ್ವಾಮಿ ಗಾಳಿ. ಮತ್ತೆ ಅಗ್ನಿ ದೇವ್ರು, ಈ ತರ ಪ್ರತಿಯೊಂದನ್ನು ನಾವು ದೇವ್ರು ಅಂತ ತಗೊಂತ ಇದ್ದೀವಿ. ಆದ್ರೆ ಇನ್ನು ಕೆಲವು ದೇವ್ರುಗಳಿದ್ದಾರೆ. ಬ್ರಹ್ಮನ ದೇವ್ರು ಅಂತೀವಿ. ಬ್ರಹ್ಮ ಅಂದ್ರೆ ಯಾರು? ಸೃಷ್ಟಿಕರ್ತ. ಬ್ರಹ್ಮ ಹೇಗೆ ಸೃಷ್ಟಿ ಮಾಡ್ತಾರೋ ಅದು ಆ ಸೃಷ್ಟಿ ಮಾಡುವಂತ ಒಂದು ಶಕ್ತಿ ನಮ್ಮ ಒಳಗಡೆನೆ ಇದೆ. ನಾವು ಏನನ್ನಾದ್ರೂ ನಾವು ಸೃಷ್ಟಿ ಮಾಡ್ತೀವಿ, ನಮ್ಮ ಯೋಚನೆಗಳಿಂದ, ನಮ್ಮ ಸಂಕಲ್ಪದಿಂದ ಪ್ರತಿಯೊಂದನ್ನು ನಾವು ಸೃಷ್ಟಿ ಮಾಡ್ತೀವಿ. ಸೊ ಅದು ನಮ್ಮಲ್ಲಿರುವಂತ ಬ್ರಹ್ಮದೇವ್ರು. ಮತ್ತೆ ಇದೇ ತರ ತಗೊಳ್ತಾ ಬಂದ್ರೆ ಸರಸ್ವತಿ ದೇವಿ ಏನು? ವಿಜ್ಞಾನ. ನಾವು ಈ ಒಂದು ದೇಹನ ತಗೊಂಡ್ಮೇಲೆ ನಮ್ಮ ಪಂಚೇಂದ್ರಿಯಗಳೇನಿದಾವೆ, ಕಣ್ಣಿನಿಂದ ಆಗ್ಲಿ, ಕಿವಿಯಿಂದ, ನಾಲ್ಗೆಯಿಂದ, ಪ್ರತಿಯೊಂದು ಪಂಚೇಂದ್ರಿಯಗಳಿಂದ ನಾವೊಂದು ಜ್ಞಾನನ ತಗೊಳ್ತಾ ಇದ್ದೀವಿ. ಸೊ ಆ ಜ್ಞಾನನೇ ಸರಸ್ವತಿ ದೇವಿ. ಮತ್ತೆ ವಿಘ್ನೇಶ್ವರ ಅಂದ್ರೆ ಏನು? ಅಲ್ಲಿ ಹೆಸರಲ್ಲೇ ಇದೆ, ವಿಘ್ನಗಳನ್ನ ನಾಶ ಮಾಡುವವನು. ಸೊ ನಮ್ಗೆ ಯಾವುದೇ ತರದ ವಿಘ್ನಗಳು ಬಂದ್ರುನುವೆ ನಾವು ಅದನ್ನ ಫೈಟ್ ಮಾಡಿನೋ ಇಲ್ಲಾಂದ್ರೆ ಒಂದು ಬುದ್ಧಿವಂತಿಕೆಯಿಂದನೋ ಪ್ರತಿಯೊಂದನ್ನು ನಾವು ಆ ವಿಘ್ನಗಳನ್ನ ನಾವು ತೆಗಿತಾ ಹೋಗ್ತಾ ಇರ್ತೀವಿ. ಇವೆಲ್ಲ ಏನಂದ್ರೆ ನಮ್ಮ ಒಳಗಡೆ ಇರುವಂತ ನಮ್ಮ ಶಕ್ತಿಗಳು ಮತ್ತೆ ನಮ್ಮ ಗುಣಗಳು. ಇದು ಆಲ್ರೆಡಿ ನಮ್ಮ ಒಳಗಡೆ ಇದೆ. ಇದಕ್ಕೆ ಪರ್ಟಿಕ್ಯುಲರ್ ಆಗಿ ಒಂದು ಹೆಸರು ಇಡ್ಬೇಕು ಅಂದ್ರೆ ಯಾವ ಪದನೂ ಕಡಿಮೆ ಆಗುತ್ತೆ. ಒಂದು ನಾವು ಗುಣ ಅನ್ಬೋದು, ಇಲ್ಲ ಶಕ್ತಿ ಅಂತ ಕರಿಬಹುದು. ಮತ್ತೆ ಇದೇ ತರ ಒಂದೊಂದೊಂದೇ ದೇವ್ರುಗಳು ರಿಸರ್ಚ್ ಹಾಕ್ತಾನೆ ಬರ್ತಾ ಇದ್ದಾರೆ. ಒಬ್ಬೊಬ್ಬರೇ ಒಂದೊಂದೊಂದೇ ಜ್ಞಾನ ಬರ್ತಾ ಇದೆ ನನಗೆ ಬುಕ್ಸ್ ಓದೋದ್ರಿಂದ. ಮತ್ತೆ ಇನ್ನೊಂದು ಧ್ಯಾನ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಒಂದೊಂದು ಕ್ಲಾರಿಟಿ ಅನ್ನೋದು ಸಿಗ್ತಾ ಬರ್ತಿತ್ತು. ಹಿಂಗೆ ಅದ್ರ ಪ್ರಶ್ನೆ ನನ್ನೊಳಗಡೆನೆ ಇತ್ತಲ್ವಾ, ದೇವ್ರು ಯಾರು 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 ಅಂತ. ಇದ್ರಲ್ಲಿ ಮತ್ತೆ ಇನ್ನ ಒಂದ್ ಏನ್ ಬಂತು, ಲಕ್ಷ್ಮೀ ದೇವಿ ಅಂದ್ರೆ ನಾವು ಲಕ್ಷ್ಮೀ ದೇವಿನ ಕ್ಷಮಿಸಿ, ಸ್ವಲ್ಪ ಡಿಸ್ಟರ್ಬ್ ಆಯ್ತು. ಲಕ್ಷ್ಮೀ ದೇವಿ ಅಂದ್ರೆ ನಾವು ಬರೀ ಹಣದಿಂದನೇ ಲಕ್ಷ್ಮೀ ದೇವಿ ಅದು ಆಗಲ್ಲ. ಅದು ಎಲ್ರಿಗೂ, ಎಲ್ಲಾ ಧ್ಯಾನಿಗಳಿಗೂ, ಪ್ರತಿಯೊಬ್ಬರಿಗೂ ಗೊತ್ತಿರುವಂತ ವಿಷಯ. ಲಕ್ಷ್ಮೀ ದೇವಿ ಅನಂತವಾದ ದೇವ್ರು. ಲಕ್ಷ್ಮೀ ದೇವಿ ನಮ್ಮಲ್ಲಿ 8 ಲಕ್ಷ್ಮಿಗಳಂತ, ಅಷ್ಟಲಕ್ಷ್ಮಿಗಳು ಅಂತ ಕರಿತೀವಿ. ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ವರಲಕ್ಷ್ಮಿ, ಸಂತಾನ ಲಕ್ಷ್ಮಿ,
ಸೌಭಾಗ್ಯ ಲಕ್ಷ್ಮಿ, ಸಹನೆಗೂ ಪ್ರತಿಯೊಂದಕ್ಕೂ ನಾವು ಲಕ್ಷ್ಮೀ ದೇವಿ ಅಂತ ಅಷ್ಟಲಕ್ಷ್ಮಿಗಳನ್ನ ಕರಿತೀವಿ. ನೋಡಿ, ನಾವು ಆ ಹೆಸರುಗಳು ತಗೊಂತಾ ಹೋದಾಗ ಸಂತಾನ ಲಕ್ಷ್ಮಿ ಇದೆ, ನಾವು ಒಂದು ಸಂತಾನನ ನಾವು ಸೃಷ್ಟಿಸಬಲ್ವಿ. ಧನಲಕ್ಷ್ಮಿ, ನಾವು ಒಂದು ಮಾಡುವಂತ ಕೆಲ್ಸಗಳಿಗೆ ನಮ್ಗೆ ಸಿಗುವಂತ ಪ್ರತಿಫಲವೇ ಧನಲಕ್ಷ್ಮಿ. ಮತ್ತೆ ಧಾನ್ಯಲಕ್ಷ್ಮಿ ಅಂತ ತಗೊಂಡಾಗ ನಾವು ಏನಾದ್ರೆ ಬೆಳೆಸ್ತೀವಿ, ಕ್ರಾಪ್ಸ್, ಸೊ ಅದೆಲ್ಲದೂ ಆ ಹೆಸರುಗಳಲ್ಲೇ ಇದ್ದಾವೆ. ನಾವು ಲಕ್ಷ್ಮೀ ದೇವಿ ಅನ್ನೋದು ನಾವು ದೇವ್ರು ಅಂತ ನಾವು ಹೊರಗಡೆ ಹುಡುಕ್ತೀವಿ. ಎಲ್ಲ ಲಕ್ಷ್ಮಿಗಳು, ಅಷ್ಟಲಕ್ಷ್ಮಿಗಳು ನಮ್ಮಲ್ಲೇ ಇದ್ದಾವೆ. ಮತ್ತೆ ಇವುಗಳ ಆದ್ಮೇಲೆ ಪಾರ್ವತಿ ದೇವಿ. ಪಾರ್ವತಿ ದೇವಿ ಅನ್ನೋದು ಈಶ್ವರನ ಒಂದು ಅರ್ಧ ಭಾಗ. ಈಶ್ವರ ಪಾರ್ವತಿ ದೇವಿಗೆ ತನ್ನ ದೇಹದಲ್ಲೇ ಅರ್ಧ ಭಾಗ ಕೊಟ್ಟಿದ್ದಾರೆ ಅಂದ್ರೆ ಪಾರ್ವತಿ ದೇವಿ ಎಷ್ಟು ಅನಂತ ಶಕ್ತಿವಂತವಾದ ಮಾತೆ. ಪಾರ್ವತಿ ದೇವಿ ಬರೀ ಒಂದು ಸೀಮಿತ ಆಗಿಲ್ಲ, ಎಲ್ಲಾ ರೂಪಗಳು ತಗೊಂಡು ಒಂದೊಂದು ರೂಪದಲ್ಲಿ ಒಂದೊಂದು ರಾಕ್ಷಸನ್ನ ಸಂಹಾರ ಮಾಡಿದ್ದಾರೆ. ಈಗ ಮೈಸೂರಲ್ಲಿ ಚಾಮುಂಡೇಶ್ವರಿ ದೇವಿ ಇದ್ದಾರೆ, ಅವರು ಒಬ್ಬ ರಾಕ್ಷಸನ್ನ ಸಂಹಾರ ಮಾಡಿದರೆ. ಚೌಡೇಶ್ವರಿ ದೇವಿಯಾಗಿ ಈ ತರ ನಮ್ಗೆ ಯಾರಾದ್ರೆ ತೊಂದರೆ ಕೊಡ್ತಾ ಇರ್ತಾರೆ, ಆ ತೊಂದರೆ ಕೊಡುವಂತವ್ರನ್ನ ನಾವು ಸಂಹಾರ ಮಾಡ್ತೀವಿ. ಆ ಶಕ್ತಿ ನಮ್ಮ ಎಲ್ಲರಲ್ಲೂ ಇದೆಯಲ್ವಾ ಮಾಸ್ಟರ್? ನಮ್ಗೆ ಯಾರಾದ್ರೂ ಕಷ್ಟ ಕೊಡ್ತಿದ್ದಾರೆ ಅಂದ್ರೆ ನಾವ್ ಯಾರು ಸುಮ್ನೆ ಕುತ್ಕೊಳ್ಳಲ್ಲ, ನಾವು ಫೈಟ್ ಮಾಡ್ತೀವಿ ಅವ್ರ ಜೊತೆ. ಯಾವುದೇ ರೂಪದಲ್ಲಿ ಒಂದು ಕಷ್ಟ ಬರ್ಲಿ, ಅದಕ್ಕೆ ನಾವು ಫೈಟ್ ಮಾಡೇ ಮಾಡ್ತೀವಿ. ಅಂದ್ರೆ ನಮ್ಮಲ್ಲಿ ಆ ಧೈರ್ಯ ಅನ್ನೋದು ನಮ್ಮಲ್ಲಿ ಸಂಪೂರ್ಣವಾಗಿದೆ. ಮತ್ತೆ ಇನ್ನೊಂದು ಪಾರ್ವತಿ ದೇವಿಯ ಇನ್ನೊಂದು ರೂಪ ಅಂದ್ರೆ ಅನ್ನಪೂರ್ಣೇಶ್ವರಿ ದೇವಿ. ಆಕೆ ಬರೀ ಒಂದು ಶಕ್ತಿಯುತವಾಗಿ ಎಲ್ಲರನ್ನ ಕೊಲ್ಲೋದಷ್ಟೇ ಅಲ್ಲ, ಪ್ರತಿಯೊಬ್ಬರಿಗೂ ಮಾತೆಯಾಗಿ ಪ್ರತಿಯೊಂದು ಜೀವಿಗೂನು ಹಸ್ಕೊಂಡ ಪ್ರತಿ ಜೀವಿಗೂ ಊಟ ಕೊಡುವಂತ ಅನ್ನಪೂರ್ಣೇಶ್ವರಿ ದೇವಿ. ನಮ್ಮೆಲ್ಲರಲ್ಲೂ ಅನ್ನಪೂರ್ಣೇಶ್ವರಿ ದೇವಿ ಇದಾರಲ್ಲ. ಪತ್ರಿಜಿ ಅವರು ಅನ್ನದಾನಕ್ಕೆ ತುಂಬಾ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಸೊ ನಾವೆಲ್ಲರೂ ಯಾರು ಎಲ್ಲಿ ಅನ್ನದಾನ ಇದೆ ಅಂದ್ರೆ, ಎಲ್ಲಿ ಪಿರಮಿಡ್ ಅಲ್ಲಿ ನಡೀತಿದೆ, ಎಲ್ಲಿ ದೇವಸ್ಥಾನದಲ್ಲಿ ನಡೀತಿದೆ, ಎಲ್ಲಾ ಕಡೆ ಅನ್ನದಾನ ಅಂದ ತಕ್ಷಣ ನಮ್ಮ ಕೈಲಾದ ಸಹಾಯ ನಾವು ಮಾಡ್ತಿದೀವಿ. ಅಂದ್ರೆ ನಮ್ಮ ಒಳಗಡೆ ಅನ್ನಪೂರ್ಣೇಶ್ವರಿ ದೇವಿ ಇದ್ದಾರೆ. ಇದೇ ತರ ನಾನು ಹಿಂಗೆ ರಿಸರ್ಚ್ ಎಲ್ಲಾ ದೇವರುಗಳು ಹಿಂಗೆ ಒಂದೊಂದೊಂದೊಂದು ಅವ್ರ ಹೆಸರು ತಕ್ಕಂತೆ ಅಲ್ಲೇ ಆ ಹೆಸರಲ್ಲಿ ಎಲ್ಲಾ ಒಂದು ಕ್ಲಾರಿಟಿ ಸಿಗ್ತಾ ಬಂತು. ಅದೇ ಕೊನೆಗೆ ನನ್ನಲ್ಲಿ ಉಳ್ಕೊಂಡಿದ್ದು ಈಶ್ವರ. ಪರಮೇಶ್ವರ ಅಂದ್ರೆ ಯಾರು ಅಂತ ಎಲ್ಲರ ಹೆಸರುಗಳು ಅಲ್ಲೇ ಪಕ್ಕದಲ್ಲೇ ಒಂದು ಉತ್ತರ ಇದೆ. ಈಶ್ವರಂಗೆ ನನಗೆ ಬೇಗ ಯಾವ್ದು ಕಾಣ್ತಿಲ್ಲ. ಈ ಪ್ರಶ್ನೆ ನನಗೆ ದೇವ್ರು ಯಾರು, ಎಲ್ಲಿದ್ದಾರೆ ಅಂತ ಹುಡುಕ್ಲಿಕ್ಕೆ ಧ್ಯಾನಕ್ಕೆ ಬಂದ್ಮೇಲೆ ಸ್ಟಾರ್ಟ್ ಮಾಡಿದ್ರೆ, ಈಶ್ವರನ್ ಬಗ್ಗೆ ನಾವು ಉತ್ತರ ಸಿಗ್ಲಿಕ್ಕೆ 3 ವರ್ಷ ತಗೊಂಡು ಈಶ್ವರ ಯಾರು ಅಂತ. ಅವಾಗ ಈ ಒಂದು ಪ್ರಶ್ನೆ ತುಂಬಾ ದಿನ ಹುಡುಕಿದಾಗ ಸಡನ್ ಆಗಿ ಒಂದು ದಿನ ಈಶ್ವರನ ಹೆಸರು, ಇನ್ನೊಂದು ಹೆಸರು ಇದೆಯಲ್ಲ ಮುಕ್ಕಂಟಿ, 3ನೇ ಕಣ್ಣಿರುವವನು ಮುಕ್ಕಂಟಿ. ಈ ಪ್ರಶ್ನೆನ ಇದೊಂದು ಉತ್ತರ ನನಗ್ ಸಿಕ್ತು. ಮುಕ್ಕಂಟಿ 3ನೇ ಕಣ್ಣು. ಈ 3ನೇ ಕಣ್ಣು ಏನು ಅದ್ರೇ ನನಗೆ ಉತ್ತರ ಗೊತ್ತಾಯ್ತು. 3ನೇ ಕಣ್ಣು ನಮ್ಗೆ ಹೆಂಗ್ ಬರುತ್ತೆ ಹೇಳಿ? ಧ್ಯಾನ ಮಾಡ್ತಾ ಆ ಧ್ಯಾನದ ಅನುಭವಗಳನ್ನ, ಮತ್ತೆ ನಾವು ಏನೋ ಹೊರಗಡೆಯಿಂದ ಜ್ಞಾನನ ನಾವು ತಗೊಳ್ತಾ ಇದ್ದೀವಿ. ಇದು ಎಲ್ಲದರಿಂದ ಹೊರಗಡೆಯಿಂದ ಬಂದ ಜ್ಞಾನಕ್ಕೆ ನಮ್ಮ ಧ್ಯಾನದ ಜೊತೆ ನಾವು ಸ್ವಂತ ಒಂದು ಅನುಭವ ತಗೋತೀವಲ್ವಾ, ಆ ಒಂದು ಅನುಭವದ ಜ್ಞಾನವೇ ಈಶ್ವರ. ನಾವು ಈ ಭೂಮಿ ಮೇಲೆ ಬಂದು ನಾವು ಇಲ್ಲಿಂದ ಹೋಗುವಾಗ ನಾವು ತಗೊಂಡೋಗೋದು ಏನಪ್ಪಾ ಅಂದ್ರೆ ಅದೊಂದು ಅನುಭವದ ಜ್ಞಾನ. ಆ ಅನುಭವದ ಜ್ಞಾನನ ತಗೊಳಕ್ಕೆ ನಾವು ಭೂಮಿ ಮೇಲೆ ಬರ್ತಿದೀವಿ, ಅದನ್ನೇ ನಾವು ತಗೊಂಡು ಹೋಗ್ಬೋದು. ಪ್ರತಿಯೊಬ್ರು ನಾವು ಭೂಮಿಯೊಳಗಡೆ, ಭೂಮಿ ಮೇಲೆ ಹುಟ್ಟಿದ ಮೇಲೆ ಈಶ್ವರನಾಗಿ ನಾವು ಹೋಗ್ಬೇಕು. ಪತ್ರಿಜಿ ಅವರು ಹೇಳಿದ್ದಾರೆ, ಒಂದು ಕ್ರಿಯಾ ಯೋಗ ಅಂದ್ರೆ ತಪಸ್ವಾಧ್ಯಾಯ ಈಶ್ವರ ಪ್ರಾಣಿದಾನೇನಃ. ಅಂದ್ರೆ ಈಶ್ವರನ ಹೆಸರಿನಲ್ಲೂ ಅಲ್ಲಿ ಅಂದ್ರೆ ಪ್ರತಿಯೊಂದು ಪ್ರಾಣಿನಲ್ಲಿ ಈಶ್ವರನ ಕಾಣ್ಬೇಕು ಅಂತ ಗುರುಗಳು ಹೇಳಿದ್ದಾರೆ. ಈಶ್ವರನ ಸ್ಥಿತಿಗೆ ನಾವು ಎಲ್ಲರೂ ನಮ್ಮ ಒಂದು ಅನುಭವದ ಜ್ಞಾನದಿಂದ ನಾವು ಸೇರ್ಬೇಕು. ಅದು ನನಗೆ ಈ ದೇವರುಗಳ ಬಗ್ಗೆ ನನಗೆ ಗೊತ್ತಾಗಿರುವಂತ ವಿಷಯ. ನನ್ನ ಧ್ಯಾನದಿಂದಾನೇ ನಾನು ಇದು ತಿಳ್ಕೊಂಡಿರುವಂತ ವಿಷಯ. ನನ್ನ ಅನುಭವನ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ನಾನ್ ಬಂದಿದ್ದೀನಿ. ವಿನಯ್. ಹಾ ಮೇಡಮ್.
ಹಲೋ. ಹಾ ವಿನಯ್. ಹಾ ಮೇಡಮ್. ಮೇಡಮ್ ನಿಮ್ಮದೊಂದು 6 ತಿಂಗಳು ಬರೀ ಲಿಕ್ವಿಡ್ ಫುಡ್ ಎಲ್ಲ ಇದ್ರಲ್ಲ, ಅದೊಂದು ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ ಮೇಡಮ್. ಇದು 6 ತಿಂಗಳು ಲಿಕ್ವಿಡ್ ಅಂದ್ರೆ ನನ್ನಗೋಸ್ಕರ ನನ್ನದು ಸ್ಟಾರ್ಟ್ ಮಾಡಿದ್ದು ವಿನಯ್. ಅದು ಹೆಂಗ್ ಸ್ಟಾರ್ಟ್ ಆಯ್ತು ಅಂದ್ರೆ, ಒಂದು ಸರಿ ಇದು ಪತ್ರಿಜಿ ಅವ್ರದ್ದು ಜೂಮ್ ಮೀಟಿಂಗ್ ಕೇಳಿದಾಗ ಅವಾಗ ಒಬ್ರು ಒಂದು ಮಾತು ಹೇಳಿದ್ರು. ಮಾರ್ನಿಂಗ್ ಕ್ಲಾಸ್ ಆದ್ಮೇಲೆ ವಿ ಹ್ಯಾಡ್ ಎ ಗ್ರೇಟ್ ಕಾಸ್ಮಿಕ್ ಫುಡ್ ಅಂತ. ಅವಾಗ ನನಗೆ ಅದೊಂದು ಫುಡ್, ಕಾಸ್ಮಿಕ್ ಫುಡ್ ನಾನು ತಗೋಬೇಕು ಅಂತ ಅನ್ನಿಸ್ತು. ಜಾಸ್ತಿ ಕಾಸ್ಮಿಕ್ ಫುಡ್ ತಗೋಬೇಕು ಅಂದ್ರೆ ನಮ್ಮ ಬಾಡಿ ಒಳಗಡೆ ನಾವು ಎಂಟಿ ಇರ್ಬೇಕು ಫುಡ್, ಅವಾಗ ಕಾಸ್ಮಿಕ್ ಫುಡ್ ಜಾಸ್ತಿ ಸಿಗುತ್ತೆ ಅಂತ ಹೇಳಿ ನಾನು ಫಸ್ಟ್ ಎವ್ರಿ ಇಯರ್ ಇದು 2000 ಇಂದ ಸ್ಟಾರ್ಟ್ ಮಾಡಿದ್ದೀನಿ. ಎವ್ರಿ ಇಯರ್ 41 days ಮಾಡ್ತೀನಿ. ಲಾಸ್ಟ್ ಇಯರ್ 6 months ನಾನು ಫಾಸ್ಟಿಂಗ್ ಮಾಡ್ಬೇಕು ಅಂತ ಸ್ಟಾರ್ಟ್ ಮಾಡಿದೆ. ಬಟ್ ಅದು 2.5 months ಗೆ ಸ್ವಲ್ಪ ಬ್ರೇಕ್ ಆಯ್ತು. ಮತ್ತೆ ಈಗ ನಾಳೆಯಿಂದ ಫಾಸ್ಟಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವು ಈ ಒಂದು ಫಾಸ್ಟಿಂಗ್ ಎಕ್ಸ್ಪೀರಿಯನ್ಸ್ ಅಂದ್ರೆ, ನಾವು ಧ್ಯಾನ ಮಾಡ್ಲಿಕ್ಕೆ ನಮ್ಗೆ ಈ ಒಂದು ಉಪವಾಸ ತುಂಬಾ ಸಹಾಯ ಮಾಡುತ್ತೆ ಆತ್ಮಜ್ಞಾನ ತಗೊಂಡ್ಲಿಕ್ಕೆ. ಹೊಟ್ಟೆ ಒಳಗಡೆ ಊಟ ಕಂಪ್ಲೀಟ್ ಆಗಿ ಇದೆ ಅಂದ್ರೆ ಆ ಫುಡ್ ಜೀರ್ಣ ಆಗ್ಲಿಕ್ಕೆ ನಮ್ಮ ಎನರ್ಜಿ ಎಲ್ಲ ಹೋಗ್ಬಿಡುತ್ತೆ. ಯಾವಾಗ ನಾವು ಎಂಟಿ ಇದೀವಿ ಧ್ಯಾನ ಕೂತಾಗ ನಮ್ಮ ದೇಹದಲ್ಲಿ ಸಂಪೂರ್ಣವಾಗಿ ಕಾಸ್ಮಿಕ್ ಎನರ್ಜಿ ಫ್ಲೋ ಆಗ್ತಾ ಇದೆ. ನಾವು ಏನಾದ್ರೆ ಫುಡ್ ತಗೊಂಡಿರ್ತೀವಿ, ಬರೋ ಕಾಸ್ಮಿಕ್ ಎನರ್ಜಿ ರಾತ್ರಿ ಮಲಗ್ತೀವಲ್ವಾ, ರಾತ್ರಿ ಮಲಗುವಾಗ ಆ ಬಂದ ಕಾಸ್ಮಿಕ್ ಎನರ್ಜಿ ಎಲ್ಲ ನಮ್ಮ ಊಟ ಜೀರ್ಣ ಆಗ್ಲಿಕ್ಕೆ 80% ಹೋಗುತ್ತೆ. ಸೊ ಹಾಗಾಗಿ ಆ ಮಧ್ಯೆ ನಾವು ಏನಾದ್ರು ಫುಡ್ ಬೇಕ್ ಮಾಡ್ತೀವಿ ಅಂದ್ರೆ ಲಿಮಿಟೆಡ್ ಆಗಿ ತಗೊಂತೀವಿ, ಅದೆಲ್ಲ ಕೆಲವ್ರಿಗೆ ಆಗುತ್ತೆ. ನನ್ ವಿಷಯದಲ್ಲಿ ಅದಾಗ್ತಿರ್ಲಿಲ್ಲ. ಲಿಮಿಟೆಡ್ ಫುಡ್ ತಗೋಬೇಕು ಅಂತ ಅನ್ಕೊಂಡಿರ್ತೀನಿ, ಆದ್ರೆ ಏನಾಗುತ್ತೆ ಕೆಲವೊಂದ್ಸರಿ ಮೈಂಡ್ ಟೆಂಪ್ಟ್ ಮಾಡ್ಬಿಡುತ್ತೆ, ಇದು ತಿನ್ನು ಅದು ತಿನ್ನು ಅಂತ. ಅವಾಗ ಹೆವಿ ಫುಡ್ ತಗೊಂಡ್ಬಿಡ್ತೀವಿ. ಸೊ ಆ ಒಂದು ಇದಕ್ಕೆ ಈಗ ನನ್ನ ಮನ್ಸಿನ ಮಾತು ಕೇಳಿ ದೇಹ ಇಷ್ಟ ಬಂದಂಗೆ ತಿಂತಾ ಇರುತ್ತೆ. ಹಂಗಾಗಿ ದೇಹಕ್ಕೂ ಸ್ವಲ್ಪ ತಿಳುವಳಿಕೆ ಬೇಕಲ್ವಾ. ಹಾಗಾಗಿ ಕಂಪ್ಲೀಟ್ ಫಾಸ್ಟಿಂಗ್ ಕೊಡ್ತೀನಿ. ನಾಳೆಯಿಂದ ಮತ್ತೆ 6 months ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಉಪವಾಸ. ಈ ಸರಿ ಕಂಪ್ಲೀಟ್ ಮಾಡ್ತೀವಿ. ಮತ್ತೆ ಇನ್ನೊಂದು, ಹೇಗಿತ್ತು ಈ ದೇವ್ರಗಳ ಬಗ್ಗೆ ಮಾತಾಡಿ ಚೆನ್ನಾಗಿ ಅನಿಸ್ತಾ? ಹಾ ಮೇಡಮ್, ಚೆನ್ನಾಗಿ ಅನಿಸ್ತು. ಎಲ್ಲಾ ದೇವ್ರುಗಳು ನಮ್ಮ ಒಳಗಡೆ ಇದೆ ಅಂತ ಹೇಳಿ ನೀವು ಚೆನ್ನಾಗಿ ಹೇಳಿ. ಹೌದೌದು. ವಿಘ್ನೇಶ್ವರ ಆಗ್ಲಿ. ಇನ್ನೊಂದು ಹೇಳಿಲ್ಲ, ವೆಂಕಟೇಶ್ವರ ಸ್ವಾಮಿ. ಎಸ್ ಮೇಡಮ್, ಹೇಳಿ. ಎಸ್, ಈ ವೆಂಕಟೇಶ್ವರ ಸ್ವಾಮಿ ಅಂದ್ರೆ ಅದರ ಹೆಸರು ಶ್ರೀಮನ್ನಾರಾಯಣ, ಲಕ್ಷ್ಮೀಪತಿ. ಶ್ರೀ ಲಕ್ಷ್ಮೀನಾರಾಯಣ ಅಂತ ಕರಿತೀವಿ. ಲಕ್ಷ್ಮಿ ಅಂದ್ರೆ ಸಂಪತ್ತಲ್ವಾ, ಆ ಸಂಪತ್ತನ್ನ ಬ್ಯಾಲೆನ್ಸ್ ಮಾಡುವ ಸ್ಥಿತಿಯೇ ಈ ವೆಂಕಟೇಶ್ವರ. ಬರುವಂತ ಸಂಪತ್ತನ್ನ ನಮ್ಮ ಒಳಗಡೆ ಒಂದು ಅಹಂಕಾರಕ್ಕೆ ಆಗ್ಲಿ ಹೋಗ್ದಿರಾ, ಮತ್ತೆ ಹೇಗಾದ್ರೆ ಹಾಗೆ ಅದನ್ನ ಈ ಒಂದು ಧ್ಯಾನ ಮಾಡುವಾಗ ಕಾಸ್ಮಿಕ್ ಎನರ್ಜಿ ಬರುತ್ತಲ್ಲ, ನಮಗೆ ಎನರ್ಜಿ ಅನ್ನೋದು ಜಾಸ್ತಿ ಆಗಿರುತ್ತೆ. ಆ ಎನರ್ಜಿನ ನಾವು ಹೇಗೆ ಉಪಯೋಗಿಸ್ಕೊತೀವಿ, ಹೇಗೆ ಬ್ಯಾಲೆನ್ಸ್ ಮಾಡ್ತೀವಿ ಅನ್ನುವಂತ ಸ್ಥಿತಿ ವೆಂಕಟೇಶ್ವರ, ಶ್ರೀಮನ್ನಾರಾಯಣ.